ಒಳ್ಳೆ ಸ್ಮೂತಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಉಂಟು. ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಕಡೆಯಲ್ಲಿ ಆಟಿಯಲ್ಲಿ ಮಾಡುವಂತಹ ಸ್ಪೆಷಲ್ ದೋಸೆ ಅಂತ ಹೇಳಿದರೆ ಈ ತಗತೆ ಸೊಪ್ಪಿನ ದೋಸೆ. ತಗತೆ ಸೊಪ್ಪು ಅಂತ ಹೇಳಿದರೆ ತೊಜಂಕ್ ಅಂತ ಹೇಳ್ತೇವೆ ನಾವು ತುಳುವಲ್ಲಿ. ತುಂಬ ಸ್ಪೆಷಲ್ ಆಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಕಟ್ಟಿ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಮ್ಮ ತಗತೆ ಸೊಪ್ಪಿನ ದೋಸೆಗೆ ಫಸ್ಟಿಗೆ ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು. ಫಸ್ಟಿಗೆ ನಾವು ಎಣ್ಣೆಯನ್ನು ಹಾಕೊಳ್ಳುವ. ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತೇನೆ ಫ್ರೈ ಮಾಡಲಿಕ್ಕೆ. 2 ಚಮಚದಷ್ಟು ಎಣ್ಣೆಯನ್ನು ಹಾಕೋಬೇಕು. ಈಗ ಉಂಟಲ್ಲ, ನಾವು ಮಸಾಲೆಗೆ ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆಯನ್ನು ಹಾಕೊಳ್ಳುವ. 1 ಚಮಚದಷ್ಟು ಕಡಲೆಬೇಳೆ ಹಾಗೆಯೇ 1 ಚಮಚದಷ್ಟು ಉದ್ದಿನಬೇಳೆ. ನೋಡಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಕೆಂಪಾಗೋ ತನಕ ಹುರಿಬೇಕು. ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನೋಡಿ, ಇದು ಸ್ವಲ್ಪ ಕೆಂಪಾಗ್ತಿದ್ದ ಹಾಗೆಯೇ ನಾನಿಲ್ಲಿ ಒಂದು 1/4 ಚಮಚದಷ್ಟು ಮೆಂತ್ಯವನ್ನು ಕೂಡ ಹಾಕುತ್ತೇನೆ. ಮೆಂತ್ಯ ತುಂಬ ಹಾಕಬಾರ್ದು, ತುಂಬ ಹಾಕಿದರೆ ಕಹಿ ಆಗ್ತದೆ. ಆದರೆ ಸ್ವಲ್ಪ ಹಾಕೋದ್ರಿಂದ ಭಾರಿ ಟೇಸ್ಟ್ ಬರ್ತದೆ. ನೋಡಿ, ಇದು ಸ್ವಲ್ಪ ಕೆಂಪಾಯಿತು. ಇವಾಗ ನಾವು ಇದಕ್ಕೆ 1.5 ಚಮಚದಷ್ಟು ಕೊತ್ತಂಬರಿ, 1.5 ಚಮಚದಷ್ಟು ಜೀರಿಗೆ ಕೂಡ ಹಾಕೋಬೇಕು. ಚೆನ್ನಾಗಿ ಫ್ರೈ ಆಗಲಿ. ಇದು ಸ್ವಲ್ಪ ಫ್ರೈ ಆಗ್ತಿದೆ ಅಂತ ಹೇಳಿದಾಗ ನಾವು ಇದಕ್ಕೊಂದು 4ರಿಂದ 5 ಬ್ಯಾಡಿಗೆ ಮೆಣಸನ್ನು ಕೂಡ ಹಾಕೋಬೇಕು. ಖಾರಕ್ಕೆ ಬೇಕಾಗಿ ಬ್ಯಾಡಿಗೆ ಮೆಣಸು, ತುಂಬ ಖಾರ ಬೇಕಂತ ಹೇಳಿ ಆದರೆ ಸ್ವಲ್ಪ ಜಾಸ್ತಿ ಬ್ಯಾಡಿಗೆ ಮೆಣಸನ್ನು ಹಾಕೋಬೋದು. ಖಾರ ಹಾಗೆಯೇ ಕಲರ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ಉಬ್ಬಿ ಬರಲಿ ಮೆಣಸು. ಇನ್ನು ಕೊನೆಯದಾಗಿ ನಾನಿಲ್ಲಿ 2 ಎಸಳು ಕರಿಬೇವನ್ನು ಕೂಡ ಹಾಕುತ್ತೇನೆ. ಕರಿಬೇವನ್ನು ಹಾಕೋದ್ರಿಂದ ನಮ್ಮ ಯಾವುದೇ ಮಸಾಲೆ ಪದಾರ್ಥ ಉಂಟಲ್ಲ ತುಂಬ ಪರಿಮಳ ಬರ್ತದೆ. ನೋಡಿ, ಅಲ್ಲಿಗೆ ನಮ್ಮ ಮಸಾಲೆ ಹುರಿದುಕೊಂಡಾಗಿದೆ. ಇದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಾಗಿ ರುಬ್ಬಿಕೊಳ್ಳುವ. ಒಂದು ಮೀಡಿಯಮ್ ಸೈಜ್ನ ಅರ್ಧ ಕಡಿ ತೆಂಗಿನ ತುರಿಯನ್ನು ರೆಡಿ ಮಾಡಿ ಇಟ್ಕೋಬೇಕು. ನಾವು ಮಸಾಲೆ ರುಬ್ಬಿಕೊಳ್ಬೇಕಾದ್ರೆ ಅದರ ಒಟ್ಟಿಗೆ ತೆಂಗಿನಕಾಯನ್ನು ಹಾಕಿ ಒಟ್ಟಿಗೆ ರುಬ್ಬಿಕೋಬೇಕು. ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಇದೆ ಇಲ್ಲಿ. ನಾವು ರೆಡಿ ಮಾಡಿದಂಥ ಮಸಾಲೆಯನ್ನು ಕೂಡ ಒಟ್ಟಿಗೆ ಹಾಕೋಬೇಕು. ಒಂದು 1/4 ಚಮಚ ಆಗುವಷ್ಟು ಇಂಗಿನ ಪೌಡ್ರನ್ನು ಹಾಕೊಳ್ತೇನೆ. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, ಅರ್ಧ ಚಮಚ ಆಗುವಷ್ಟು ಅರಶಿನ, ಅರ್ಧ ಲೋಟದಷ್ಟು ನೀರನ್ನು ಕೂಡ ಸೇರಿಸಿಕೊಳ್ಳುವ. ತುಂಬ ನೀರಾಗೋದು ಬೇಡ ನಮ್ಮ ಮಸಾಲೆ. ನುಣ್ಣಾಗಿ ರುಬ್ಬಿಕೊಳ್ಳುವ. ಮಸಾಲೆಯನ್ನು ನುಣ್ಣಾಗಿ ರುಬ್ಬಿಕೊಂಡಾಯಿತು. ನೋಡಿ, ತುಂಬ ನೀರಿಲ್ಲ ನಮ್ಮ ಮಸಾಲೆ, ಅದು ತುಂಬ ಸ್ಮೂತಾಗಿ ರುಬ್ಬಿಕೊಳ್ಬೇಕು. ನೋಡಿ, 1 ಲೋಟ ದೋಸೆ ಅಕ್ಕಿಯನ್ನು ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ನೋಡಿ, ಚೆನ್ನಾಗಿ ನೆಂದಿದೆ. ಇವಾಗ ಅದನ್ನು ಕೂಡ ಒಟ್ಟಿಗೆ ರುಬ್ಬಿಕೊಳ್ಳುವ. ನಾವು ಮಸಾಲೆ ರುಬ್ಬಿದ್ದ ಮಿಕ್ಸಿಗೆ ಉಂಟಲ್ಲ, ಈ ಅಕ್ಕಿಯನ್ನು ಕೂಡ ಒಟ್ಟಿಗೆ ಹಾಕೊಂಡು ರುಬ್ಬಿಕೊಳ್ಳುವ. ನಾವು ಗ್ರೈಂಡರಲ್ಲಿ ಹಾಕೋದಾದರೆ ಅಕ್ಕಿ ಮತ್ತು ಮಸಾಲೆ ಒಟ್ಟಿಗೆ ರುಬ್ಬಿಕೊಳ್ಬೋದು. ನಾನಿದು ಮಿಕ್ಸಿಯಲ್ಲಿ ಹಾಕೋದ್ರಿಂದ ಬೇರೆ ಬೇರೆಯಾಗಿ ರುಬ್ಬಿಕೊಂಡು ಮಿಕ್ಸ್ ಮಾಡ್ಕೋತೇನೆ. ಒಂದು 1/4 ಲೋಟದಷ್ಟು ನೀರನ್ನು ಸೇರಿಸುವ. ನಮ್ಮ ಮಸಾಲೆಗೆ ರುಬ್ಬಿದ ಅಕ್ಕಿಯನ್ನು ಮಿಕ್ಸ್ ಮಾಡುವ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಸೇರಿಸುವ. ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಮಸಾಲೆ ಹಾಗೆಯೇ ಅಕ್ಕಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಇದನ್ನು ಬೇಕಾದರೆ ನೋಡ್ಕೊಂಡು ಸ್ವಲ್ಪ ನೀರು ಮಾಡ್ಕೋಬೋದು ಹಿಟ್ಟನ್ನು. ನಾವು ಇದಕ್ಕೆ ಇನ್ನು ತಗತೆ ಸೊಪ್ಪನ್ನು ಮಿಕ್ಸ್ ಮಾಡಲಿಕ್ಕೆ ಉಂಟು. ತಗತೆ ಸೊಪ್ಪನ್ನು ಉಂಟಲ್ಲ, ಹುಳ ಹುಪ್ಪಟೆ ಎಲ್ಲ ನೋಡಿ ಅದನ್ನು ಚೆನ್ನಾಗಿ ಬಿಡಿಸಿಕೊಳ್ಳುವ. ನಂತರ ತೊಳ್ಕೋಬೇಕು. ಇದರಲ್ಲಿ ಹುಳ ಹುಪ್ಪಟೆ ಜಾಸ್ತಿ ಇರ್ತದೆ. ನಮ್ಮ ಮಳೆಗಾಲದಲ್ಲಿ ವರವಾಗಿರುವಂತಹ ಸೊಪ್ಪು ಅಂತ ಹೇಳಿದರೆ ಈ ತಗತೆ ಸೊಪ್ಪು ಎಲ್ಲ ಕಡೆಯಲ್ಲಿ ಹೇರಳವಾಗಿ ಬೆಳೆದಿರ್ತದೆ. ನಮ್ಮ ಈ ಹಳ್ಳಿ ಕಡೆಯಲ್ಲೆಲ್ಲ ಬಂದರೆ ಉಂಟಲ್ಲ, ನಿಮಗೆ ರೋಡ್ ಸೈಡಲ್ಲಿ, ಗದ್ದೆಯಲ್ಲಿ ಅಲ್ಲಲ್ಲಿ ಬೆಳೆದಿರ್ತದೆ. ನಮ್ಮ ಹೆಲ್ತಿಗಂತೂ ತುಂಬ ಒಳ್ಳೆಯದು ಈ ಸೊಪ್ಪು. ಇದರಿಂದ ಬೇರೆ ಬೇರೆ ರೀತಿಯ ರೆಸಿಪಿ ಮಾಡ್ಬೋದು. ತೊಳೆದ ತೊಜಂಕು ಸೊಪ್ಪನ್ನು ಈಗ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ನಮಗೆ ಎಷ್ಟು ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದನ್ನು ನಾವು ರುಬ್ಬಿದ ಮಸಾಲೆ ಮಿಶ್ರಣ ಉಂಟು ನೋಡಿ, ಅದಕ್ಕೆ ಹಾಕಲಿಕ್ಕಿದೆ. ಹಾಗಾಗಿ ಎಷ್ಟು ಚಿಕ್ಕದಾಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ತಗತೆ ಸೊಪ್ಪಿನ ದಂಟೆಲ್ಲ ಹಾಕಲಿಕ್ಕಿಲ್ಲ, ಖಾಲಿ ಎಲೆ ಮಾತ್ರ ಹಾಕಲಿಕ್ಕೆ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಂಥ ತಗತೆ ಸೊಪ್ಪನ್ನು ಮಿಕ್ಸ್ ಮಾಡುವ ನಮ್ಮ ಮಸಾಲೆಗೆ. ಎಷ್ಟು ತಂದಿದೆ ನೋಡಿ ತಗತೆ ಸೊಪ್ಪು. ಇಲ್ಲಿ ನಾವು ಕಟ್ ಮಾಡುವಾಗ ಸ್ವಲ್ಪ ಆಗಿದೆ. ನಾನು ಸ್ವಲ್ಪ ತಗತೆ ಸೊಪ್ಪನ್ನು ಹಾಗೆ ಎತ್ತಿಡ್ತೇನೆ, ನಮ್ಮ ದೋಸೆಗೆ ಮೇಲ್ಗಡೆ ಹಾಕಲಿಕ್ಕೆ ಚೆನ್ನಾಗಿರ್ತದೆ. ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪು ಎಲ್ಲ ಕಡೆಯಲ್ಲಿ ಹರಡಬೇಕು ನೋಡಿ. ಮತ್ತು ಹಿಟ್ಟಿನ ಹದ ಈ ರೀತಿ ಇರಬೇಕು, ತುಂಬ ಗಟ್ಟಿ ಆಗಬಾರ್ದು. ನಮಗೆ ದೋಸೆ ಹಾಕಲಿಕ್ಕೆ ಬರಬೇಕು, ಆ ಹದದಲ್ಲಿ ನಾವು ಹಿಟ್ಟನ್ನು ಮಾಡ್ಕೋಬೇಕು. ಇನ್ನು ನಾವು ಬಿಸಿ ಬಿಸಿ ತೊಜಂಕು ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಅದಕ್ಕೆ ಬೇಕಾಗಿ ನಾನು ಕಲ್ಲು ಇಟ್ಟಿದ್ದೇನೆ, ಕಲ್ಲು ಬಿಸಿ ಆಗ್ತಾ ಉಂಟು. ದೋಸೆ ಕಲ್ಲು ನೋಡಿ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಈ ಥರ ಹಾಕ್ಕೊಂಡು ನಂತರ ದೋಸೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡುವ.
ಇದರ ಮೇಲ್ಗಡೆ ಕೂಡ ಸ್ವಲ್ಪ ಸೊಪ್ಪನ್ನು ಉದುರಿಸಿಕೊಳ್ಳುವ, ಹಾಗೆ ಮುಚ್ಚಿಡುವ. ನೋಡಿ ಅಡಿಗೆಲ್ಲ ಚೆನ್ನಾಗಿ ಬೆಂದಿದೆ, ಇದನ್ನು ಹಾಗೆ ತಿರುಗಿಸಿಕೊಳ್ಳುವ. ದೋಸೆ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ, ಒಳ್ಳೆ ಸ್ಮೂತಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಉಂಟು, ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಆಟಿಯಲ್ಲಿ ಸ್ಪೆಷಲ್ ಆಗಿ ಮಾಡುವಂತಹ ತೊಜಂಕು ದೋಸೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಆಗಿ ಕೂಡ ಇದೆ. ಹೆಲ್ದಿ ರೆಸಿಪಿ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಈ ತೊಜಂಕು ಸೊಪ್ಪು ಇದ್ದರೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.